ಹಂತ ಅನ್ನುವ ಶಬ್ದದ ಅರ್ಥಗಳನ್ನು ನೋಡೋಣ. ಅವ್ಯಯಗಳಿಗೆ ಅನೇಕ ಅರ್ಥಗಳಿರ್ತವೆ. ಸಾಂದರ್ಭಿಕವಾಗಿ ಅರ್ಥವನ್ನು ನಾವು ತಿಳ್ಕೋಬೇಕಾಗ್ತದೆ. ಹಂತ ಅಂದರೆ ಸಂತೋಷ, ದುಃಖ, ಸಹಾನುಭೂತಿ ಇತ್ಯಾದಿ ಅರ್ಥಗಳನ್ನು ಸಂದರ್ಭಾನುಸಾರವಾಗಿ ನಾವು ಅರ್ಥ ಮಾಡ್ಕೊಳ್ತೀವಿ. ಹಂತ ಅನ್ನೋದಕ್ಕೆ ಇರ್ಲಿ ಅಂತನೂ ಒಂದು ಅರ್ಥ. ಇದು ಬೃಹದಾರಣ್ಯಕ ಉಪನಿಷತ್ತು 1ನೇ ಅಥವಾ 3ನೇ ಅಧ್ಯಾಯ, ವಾಣಿ ಬ್ರಹ್ಮರಿಂದ ದೇವತೆಗಳ ಸೃಷ್ಟಿ ಅಂತ ವರ್ಣನೆ ಮಾಡುವ ಪ್ರಸಂಗದಲ್ಲಿ ಕಥಂನು ಆತ್ಮನೇವ ಜನಯಿತ್ವಾ ಸಂಭವತಿ ಹಂತ ತಿರೋ ಅಸಾನಿ. ಚತುರ್ಮುಖ ಬ್ರಹ್ಮ ನನ್ನನ್ನ ಅಂದ್ರೆ ಸರಸ್ವತಿಯನ್ನ ತನ್ನಿಂದಲೇ ಹುಟ್ಟಿಸಿದ. ಈಗ ನನ್ನನ್ನೇ ಆತ ಸಂಗಮಿಸ್ತಾ ಇದ್ದಾನಲ್ಲ, ಕೂಡ್ತಾ ಇದ್ದಾನಲ್ಲ ಅಂತ ಅವಳು ಆಲೋಚನೆ ಮಾಡಿದ್ಲು. ಹಂತ ತಿರೋ ಅಸಾನಿ, ಆಶ್ಚರ್ಯವಾಗಿದೆ ಇದು, ಇರ್ಲಿ ನಾನೇ ಮರೆ ಆಗ್ತೇನೆ, ನಾನು ಅದೃಶ್ಯಳಾಗಿ ಬಿಡ್ತೇನೆ ಅಂತ ಅವಳು ಆಲೋಚನೆ ಮಾಡಿದ್ಲು. ಹಂತ ಅನ್ನೋದು ಅಲ್ಲಿ ಆಶ್ಚರ್ಯವನ್ನ ಮತ್ತೆ ಇರ್ಲಿ ನಾನು ಇದನ್ನು ಗಮನಿಸ್ತೇನೆ ಅನ್ನೋ ಅರ್ಥವನ್ನು ತೋರಿಸ್ತದೆ. ನಾನು ಈಗ ಬೇರೆ ಬೇರೆ ಪ್ರಸಂಗದಲ್ಲಿ ಯದಿ ತ್ವಂ ಕರ್ತುಂ ನ ಶಕ್ನೋಸಿ, ನಿನಗಿದನ್ನು ಮಾಡ್ಲಿಕ್ಕಾಗದೇ ಇದ್ರೆ ಹಂತ ಇರ್ಲಿ, ಅಹಂ ಕರೋಮಿ, ಒಂದು ಸಹಾನುಭೂತಿ ಇತ್ಯಾದಿಗಳನ್ನು ತೋರಿಸ್ತದೆ. ಹಂತ ಅನ್ನೋದು ಅನೇಕ ಕಡೆ ಆಶ್ಚರ್ಯ, ದುಃಖ, ಸಂತೋಷ ಇತ್ಯಾದಿಗಳನ್ನು ತೋರಿಸ್ತದೆ. ಇಂಥ ಕೆಲವು ಪ್ರಯೋಗಗಳನ್ನು ನಾವು ಆಡು ಮಾತಿನಲ್ಲಿ ತರಬೇಕು. ಆಗ ನಮ್ಮ ಆಡು ಮಾತು ಹೆಚ್ಚು ಪ್ರಭಾವಶಾಲಿ ಆಗ್ತದೆ.